ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾವು ರಿಲಯನ್ಸ್ ಜಿಯೋವಿನ ಅದ್ದೂರಿಯ ಆಫರ್ ಅಂತಂದ್ರೆ ಒಂದು ರೀತಿಯಲ್ಲಿ ಈ ವರ್ಷ ರಿಲಯನ್ಸ್ ಜಿಯೋ ಘೋಷಿಸಿರುವಂತಹ ಅದ್ದೂರಿ ಆಫರ್ಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಹಲವಾರು ರೀತಿಯ ಒಂದು ಘೋಷಣೆಗಳಲ್ಲಿ ಮುಖ್ಯವಾಗಿ ನಾವು ರಿಲಯನ್ಸ್ ಜಿಯೋ ಗಿಗಾ ಫೈಬರ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ರಿಲಯನ್ಸ್ ಜಿಯೋ ಸ್ನೇಹಿತರೆ ಇತ್ತೀಚೆಗಷ್ಟೇ ತನ್ನ ಜಿಯೋ ಫೈಬರ್ ಸೇವೆಯನ್ನು ಇದೇ ಸೆಪ್ಟೆಂಬರ್ ಅಂದರೆ ಮುಂಬರಲಿರುವಂತಹ ಸೆಪ್ಟೆಂಬರ್ 5ನೇ ತಾರೀಕಿಗೆ ಬಿಡುಗಡೆಗೊಳಿಸುವುದಾಗಿ ಪ್ರಕಟಿಸಿದೆ. ಸೊ ಇದೀಗ ಕಂಪನಿ ಸ್ನೇಹಿತರೆ ಗ್ರಾಹಕರಿಗೆ ಹೇಗೆ ತಮ್ಮ ಸೇವೆಗೆ ರಿಜಿಸ್ಟರ್ ಮಾಡಿಕೊಳ್ಳಬಹುದು ಎಂಬ ವಿವರಣೆ ಸಹ ಈಗಾಗಲೇ ಬಿಡುಗಡೆಗೊಳಿಸಿದೆ. ಸೊ ಇದುವರೆಗೂ ಸ್ನೇಹಿತರೆ ಜಿಯೋ ಕಂಪನಿ ಕೇವಲ ಜಿಯೋ ಫೈಬರ್ ಪ್ರಿವ್ಯೂ ಆಫರ್ಗಳನ್ನ ಮಾತ್ರ ಬಿಟ್ಟಿತ್ತು. ಅಂದರೆ ಈಗಾಗಲೇ ಅವರ ಒಂದು ಘೋಷಣೆಯಲ್ಲೂ ಮತ್ತು ಅವರ ಒಂದು ವೆಬ್ಸೈಟಲ್ಲಿ ಸಹ ಇದೊಂದು ಪ್ರಿವ್ಯೂ ಆಫರ್ಗಳನ್ನ ಅವರು ಬಳಕೆದಾರರಿವರೆಗೂ ತಂದುಕೊಟ್ಟಿದ್ರು. ಆದರೆ ಈಗ ಇದರ ಅಡಿಯಲ್ಲಿ ಸ್ನೇಹಿತರೆ ಬಳಕೆದಾರರು ಅದಕ್ಕೆ ಕಮ್ಮಿ ಅಂದರೂ ಒಂದು 2,500 ರೂಪಾಯಿ ಅಂದರೆ 2,500 ರೂಪಾಯಿ ನಿಮಗೆ ಮರು ಪಡೆಯಬಹುದಾದ ಅಂತಂದರೆ ಒಂದು ರೀತಿಯಲ್ಲಿ ರಿಫಂಡಬಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ನ ನೀವು ಜಿಯೋವಿನ ರೌಟರ್ಗಾಗಿ ನೀಡಬೇಕಾಗಿತ್ತು ಅನ್ನುವಂಥ ಮಾಹಿತಿ ಸಹ ಜಿಯೋ ಕಂಪನಿ ತನ್ನ ವೆಬ್ಸೈಟ್ ಮತ್ತು ತನ್ನ ಒಂದು ಜಿಯೋ ಅಪ್ಲಿಕೇಶನ್ ಮುಖಾಂತರ ಜೊತೆಗೆ ಈ ಒಂದು ಜಿಯೋವಿನ ಈ ಒಂದು AGM ಮೀಟಿಂಗ್ ಅಂತ ಏನು ಕರಿತೀವಿ 2019ರಲ್ಲಿ ಅವರು ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅದಾದಮೇಲೆ ಇದಾದ್ಮೇಲೆ ಈ ಒಂದು ಬಳಕೆದಾರರಿಗೆ ಅಂದರೆ ಯಾರ್ಯಾರು ನಿಮಗೆ 2,500 ರೂಪಾಯಿ ಕೊಟ್ಬಿಟ್ಟು ಇದನ್ನು ರಿಜಿಸ್ಟರ್ ಮಾಡ್ಕೊತಾರೋ ಅಂಥವರಿಗೆ 100 Mbps ಇಂದ ಹಿಡಿದು 1 Gbps ವರೆಗೂ ಅಂದರೆ 1 ಗಿಗಾಬೈಟ್ ಒಂದು ಪರ್ ಸೆಕೆಂಡ್ ಅಂತ ಏನು ಕರಿತೀವಿ. ಸೊ ಅಲ್ಲಿವರೆಗೂ ನಿಮಗೆ ಅದ್ದೂರಿಯಾದಂಥ ಒಂದು ಸ್ಪೀಡ್ನ ಕೊಡ್ತೀವಿ ಅಂತ ಸಹ ಜಿಯೋ ಕಂಪನಿ ಘೋಷಣೆ ಕೊಟ್ಟಿದ್ರು. ಸೊ ಅದಾದಮೇಲೆ ಸ್ನೇಹಿತರೆ ಇದರ ಪ್ಲಾನ್ ಸಹ ಮಾಹಿತಿಯನ್ನು ಸ್ನೇಹಿತರೆ ಅದೇ ಒಂದು ಮೀಟಿಂಗಲ್ಲಿ ಕೂಡ ಹೇಳ್ಕೊಂಡಿದ್ರು. ಅಂದರೆ 700 ರೂಪಾಯಿಂದ ಹಿಡಿದು 10,000 ರೂಪಾಯಿ ಒಳಗಡೆವರೆಗೂ ಈ ಒಂದು ಎಲ್ಲ ರೀತಿಯ ಒಂದು ಜಿಯೋ ಗಿಗಾ ಫೈಬರ್ನ ಒಂದು ಪ್ಲಾನ್ಗಳು ಶುರು ಆಗುತ್ತೆ ಅಂತ ಸಹ ಹೇಳಿದರು. ಸೊ ಅದಕ್ಕೂ ಮುಂಚೆ ಸ್ನೇಹಿತರೆ ಈ ಯಾವ ಒಂದು ಗಿಗಾ ಫೈಬರ್ನ ಪ್ಲಾನ್ಗಳನ್ನ ಜಿಯೋ ಕಂಪನಿ ತರ್ತಾ ಇದೆ ಅನ್ನೋ ನೋಡೋಕೆ ಮುಂಚೆ ನೀವಿನ್ನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದರ ಹೆಚ್ಚಿನ ಒಂದು ಲಿಂಕ್ಗಳಿಗೋಸ್ಕರ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಫಾಲೋ ಮಾಡ್ತಾ ಇರ್ಬೋದು. ಸೊ ಹಾಗಾದರೆ 5ನೇ ಸೆಪ್ಟೆಂಬರಿಂದ ಲಭ್ಯವಾಗಲಿರುವ ಈ ಒಂದು ಜಿಯೋ ಗಿಗಾ ಫೈಬರ್ ರಿಜಿಸ್ಟರ್ ಮಾಡಿಕೊಳ್ಳುವುದಾದರೂ ಹೇಗೆ? ಸೊ ಇದನ್ನ ಎಲ್ಲಿಗೆ ಹೋಗಬೇಕು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಮತ್ತು ಇದನ್ನು ರಿಜಿಸ್ಟರ್ ಮಾಡಬೇಕಂದ್ರೆ ನೀವು ಯಾರನ್ನ ಭೇಟಿ ಮಾಡಬೇಕು, ಅದು ಬಿಟ್ಟು ಜಿಯೋ ಗಿಗಾ ಫೈಬರ್ ಪಡೆಯೋಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನೋ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಯಲು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೀವು ನೋಡಿ. ಸೊ ಮೊದಲಿಗೆ ಸ್ನೇಹಿತರೆ ತುಂಬ ಸಿಂಪಲ್ ಆದಂತಹ ಒಂದು ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಈ ಒಂದು ಜಿಯೋ ಗಿಗಾ ಫೈಬರ್ನ ಯಾವ ರೀತಿಯಲ್ಲಿ ನೀವು ರಿಜಿಸ್ಟರ್ ಮಾಡ್ಬೋದು ಅನ್ನುವಂಥ ಮಾಹಿತಿನ ತಿಳ್ಕೊಬೇಕಂದ್ರೆ ಸೊ ಇಂದಿನ ಡಿಜಿಟಲ್ ದುನಿಯಾದಲ್ಲಿ ಸ್ನೇಹಿತರೆ ಈ ರೀತಿಯ ಹೊಸ ಸೇವೆಗಳನ್ನ ವ್ಯಾಪಕವಾಗಿ ಮತ್ತು ಮುಖ್ಯವಾಗಿ ಆನ್ಲೈನ್ ಮುಖಾಂತರ ಮೊದಲಿಗೆ ತರಲಾಗುತ್ತೆ. ಸೊ ಅದಂದರೆ ಈ ಜಿಯೋ ಗಿಗಾ ಫೈಬರ್ ರಿಜಿಸ್ಟರ್ ಮಾಡ್ಕೊಳ್ಳಲು ಸ್ನೇಹಿತರೆ ನಿಮ್ಮ ಬಳಿ 2 ಮಾರ್ಗಗಳಿವೆ. ಒಂದು ಏನಪ್ಪ ಅಂತಂದರೆ ಒಂದು ಆನ್ಲೈನ್ ಮುಖಾಂತರ ನೀವು ಮಾಡ್ಕೊಬೋದು, ಮತ್ತೊಂದು ಆಫ್ಲೈನ್ ಸಹ ನೀವು ಮಾಡ್ಕೊಬೋದು. ಈಗ ನಾವು ಮೊದಲಿಗೆ ಈ ಒಂದು ಆನ್ಲೈನ್ ಮುಖಾಂತರ ಹೇಗೆ ಪಡೆಯೋದು ಅಂತ ನಾವು ನೋಡೋಣ. ಸೊ ಅದಕ್ಕೆ ಮುಂಚೆ ಸ್ನೇಹಿತರೆ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂತಂದರೆ ಇಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಈ ಒಂದು ಲಿಂಕ್ ಕೊಟ್ಟಿದ್ದೀನಿ. ನಿಮಗೆ www.gigafibr.jio.com/registration ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಕಡೆ ನಾವು ನೋಡ್ತಾ ಇದ್ದೀವಿ, ಈ ಫೋನಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಇದರ ಒಂದು ಲಿಂಕ್ ಈಗಾಗಲೇ ಹೇಳಿರುವಂತೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ಸಹ ನೀವು ಅಲ್ಲಿಗೆ ಹೋಗ್ಬೋದು. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದಾದಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ನಾನು ಹೇಳುವ ಪ್ರತಿಯೊಂದು ಒಂದು ಹಂತನ ನೀವು ಅಲ್ಲಿ ಫಾಲೋ ಮಾಡ್ಕೊಬೋದು. ಸೊ ಈ ಒಂದು ಲಿಂಕ್ ಹೋದ್ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನಿಮಗೆ ಇಲ್ಲಿ ಫಸ್ಟಾಗಿ ಏನು ಕಾಣಿಸುತ್ತೆ ಅಂತಂದರೆ ಎಂಟರ್ ಯುವರ್ ಅಡ್ರೆಸ್ ಫಾರ್ ಗಿಗಾ ಫೈಬರ್ ಅಂತ ಒಂದು ಬರುತ್ತೆ. ಸೊ ಅದ್ರ ಕೆಳಗಡೆ ನೀವು ನೋಡ್ಬೋದು, ಅದ್ರ ಕೆಳಗಡೆ ನಿಮಗೆ ಯುವರ್ ಕರೆಂಟ್ ಲೊಕೇಶನ್ ಅಂತ ಬರುತ್ತೆ. ಸೊ ಈ ಒಂದು ಕರೆಂಟ್ ಲೊಕೇಶನಲ್ಲಿ ಸ್ನೇಹಿತರೆ ಈಗಾಗಲೇ ನಿಮ್ಮ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಇದು ಉದಾಹರಣೆಗೆ ಅಂದರೆ ಯಾವ ರೀತಿಯಲ್ಲಿ ನಿಮಗೆ ಅಡ್ರೆಸ್ ಹಾಕಬೇಕು ಅನ್ನೋ ಒಂದು ತೋರ್ಸೋಕ್ಕೋಸ್ಕರ ಇಲ್ಲೊಂದು ಉದಾಹರಣೆಯ ಸಮೇತ ಇಲ್ಲಿ ನೋಡ್ಬೋದು, ಇಲ್ಲೊಂದು ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ಈ ಅಡ್ರೆಸ್ಸು ನಿಮ್ಮದಾಗಿರಲ್ಲ, ಇದು ಡಿಫಾಲ್ಟ್ ಆಗಿ ಈ ಒಂದು ಜಿಯೋ ವೆಬ್ಸೈಟ್ ಅಥವಾ ಅಪ್ಲಿಕೇಶನಲ್ಲಿ ಈಗಾಗಲೇ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಚೇಂಜ್ ಅನ್ನುವಂಥ ಒಂದು ಆಪ್ಷನ್ ಬರ್ತಾ ಇದೆ. ಸೊ ಇಲ್ಲಿ ನೀವು ಚೇಂಜ್ ಅಂತ ಕ್ಲಿಕ್ ಮಾಡಿ. ಸೊ ಚೇಂಜ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ ಈಗ ಇಲ್ಲಿ ನಿಮ್ಮ ವಿಳಾಸನ ನಿಮ್ಮ ಒಂದು ಪಿನ್ ಕೋಡ್ ಜೊತೆಗೆ ನಮೂದಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನಾನು ಇಲ್ಲಿ ನಮ್ಮ ಅಡ್ರೆಸ್ ಏನಿದೆ, ಸೊ ನನ್ನ ಮನೆ ಅಡ್ರೆಸ್ ಏನಿದೆ, ಫಾರ್ ಎಕ್ಸಾಂಪಲ್ ಈಗ ನಾನು 96 ಮೋರ್ಗೋಸ್ ಅವೆನ್ಯೂ ಗ್ರೀನ್ ಲೇಔಟ್ ಇಲ್ಲಿ ನೋಡ್ಬೋದು, ಬೆಲ್ಲಂದು ಬೆಂಗಳೂರು ಕರ್ನಾಟಕ 560130. ಸೊ ಇದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇಂಡಿಯಾ ಅಂತ ನೀವು ಹಾಕೊಬೋದು. ಸೊ ಅದಾದಮೇಲೆ ಇದು ಕಂಪ್ಲೀಟ್ ಆದಂತಹ ಒಂದು ಅಡ್ರೆಸ್ ಆಗಿರುತ್ತೆ. ಸೊ ಈ ಒಂದು ಅಡ್ರೆಸ್ಸಲ್ಲಿ ಜಿಯೋ ಗಿಗಾ ಫೈಬರ್ ಅವೈಲೇಬಲ್ ಇದೆ. ಸೊ ಈಗಾಗಲೇ ಬಂದಿದೆ. ಸೊ ಇದು ತುಂಬ ಜನಕ್ಕೆ ತುಂಬ ಒಂದು ಲೊಕೇಶನ್ಗಳಲ್ಲಿ ಇದು ಅವೈಲೇಬಲ್ ಆಗಲ್ಲ, ಬಟ್ ನೀವು ನೋಡಬೇಕಾಗುತ್ತೆ ಯಾವೊಂದು ಲೊಕೇಶನಲ್ಲಿ ಬರುತ್ತೆ ಅಂತೇಳಿ ನಿಮ್ಮ ಒಂದು ಏರಿಯಾ ಪಿನ್ ಕೋಡ್. ಸೊ ಅದ್ರ ಮುಖಾಂತರ ನೀವು ಇಲ್ಲಿ ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ಇದ್ರ ನಂತರ ನೆಕ್ಸ್ಟ್ ನೀವು ಕೊಡಬೇಕಾಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಗಳನ್ನ ಕೊಡಬೇಕಾಗುತ್ತೆ. ಅಂದರೆ ನಿಮ್ಮ ಪೂರ್ತಿಯಾದ ಹೆಸರು ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್
ಕೇಳ್ತದೆ. ಸೊ ನಿಮ್ಮ ಮೊಬೈಲ್ ನಂಬರ್ ನೀವು ರಿಜಿಸ್ಟರ್ ಮಾಡಬೇಕಾಗಿರುವಂಥ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕ್ಬೋದು. ಅದಾದಮೇಲೆ ನಿಮಗೆ ಇದ್ರ ಕೆಳಗಡೆ ಇಲ್ಲಿ ನಿಮಗೆ ಇಮೇಲ್ ಐ ಡಿ ಸಹ ನೀವು ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಇಮೇಲ್ ಐ ಡಿ ಸಹ ನಮೂದಿಸಬೇಕಾಗುತ್ತೆ. ಸೊ ಇದ್ರ ಕೆಳಭಾಗದಲ್ಲಿ ಸ್ನೇಹಿತರೆ ಇದು 3 ಒಂದು ಇನ್ಫಾರ್ಮೇಷನ್ ಕೊಟ್ಟಾದಮೇಲೆ ಕೆಳಗಡೆ ನೋಡ್ಬೋದು ಇಲ್ಲಿ ನಿಮಗೆ ಜನರೇಟ್ OTP ಅಂತ ಒಂದು ಆಪ್ಷನ್ ಬರ್ತಾ ಇದೆ, ಇಲ್ಲಿ ಕೆಳಗಡೆ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಜನರೇಟ್ OTP ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸ್ನೇಹಿತರೆ ಈ ಒಂದು 3 ಒಂದು ಏನು ಮಾಹಿತಿನ ನೀವು ನೀಡಿದರೆ, ಸೊ ಅಲ್ಲಿ ನೀಡಿರುವಂಥ ಒಂದು ಮೊಬೈಲ್ ಸಂಖ್ಯೆಗೆ ನಿಮಗೊಂದು OTP ಬರುತ್ತೆ. ಇದಾದಮೇಲೆ ಸೊ ಈ ಒಂದು OTP ಏನಿದೆ ಇದು JX Jio Net ಅನ್ನುವಂತಹ ಒಂದು ಸಂಖ್ಯೆಯಿಂದ ಅಂದರೆ ಒಂದು ಅವರ ಒಂದು ಸೆಂಡರಿಂದ ನಿಮಗೆ ಬರುತ್ತೆ. ಸೊ ನಿಮಗೊಂದು OTP ನಂಬರ್ ಬರುತ್ತೆ. ಸೊ ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ಸಿಗುತ್ತೆ. ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ OTP ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಎಂಟರ್ OTP ಹಾಕಬೇಕಾಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ವೆರಿಫೈ OTP ಅಂತ ಬರುತ್ತೆ. ಸೊ ವೆರಿಫೈ OTP ಮಾಡಿ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಕನೆಕ್ಷನ್ ಎಲ್ಲಿಗೆ ಬೇಕಾಗಿದೆ ಅಂತ ಆದಮೇಲೆ ಇದಾದಮೇಲೆ ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಸೊ ಈ ಒಂದು ಕನೆಕ್ಷನ್ ನಿಮಗೆ ಎಲ್ಲಿಗೆ ಬೇಕು ಅಂದರೆ ಮನೆಗೆ ಬೇಕಾ, ಆಫೀಸ್ಗೆ ಬೇಕಾ, ಅಥವಾ ಕಮರ್ಷಿಯಲ್ ಏರಿಯಾಗಳಿಗೆ ಬೇಕಾ, ಸೊ ಯಾವ ಒಂದು ಸೊಸೈಟಿ ನಿಮ್ಮದು ಅನ್ನುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ನಿಮಗೆ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಈ ಮಾಹಿತಿಯನ್ನು ಸ್ನೇಹಿತರೆ ಕನ್ಫರ್ಮ್ ಮಾಡೋಕ್ಕೆ ಇದಷ್ಟೇ ಮಾಹಿತಿ ನೀವು ಮಾಡಬೇಕಾಗಿರೋದು, ಯಾವುದೇ ಒಂದು ಹೆಚ್ಚಿನ ಒಂದು ಮಾಹಿತಿ ಇಲ್ಲ. ಸೊ ಇದು ಸಂಪೂರ್ಣವಾದಂಥ ಒಂದು ಸ್ಟೆಪ್ಸ್ ಇದು ಕಂಪ್ಲೀಟ್ ಆಗಿದೆ. ಸೊ ನೀವು ಇಲ್ಲಿ ವೆರಿಫೈಡ್ ಆದಮೇಲೆ ಸೊ ನಿಮಗೆ ಮತ್ತೊಮ್ಮೆ ಇಲ್ಲಿ ಕೇಳಿಸುತ್ತೆ. ಸೊ ನೀವು ನೀಡಿರುವಂತಹ ಒಂದು ಅಡ್ರೆಸ್ ಏನಿದೆ ಅದನ್ನು ರೀವೆರಿಫೈ ಮಾಡುತ್ತೆ ಇದೇ ಅಪ್ಲಿಕೇಶನ್ ಅಥವಾ ಇದೇ ಒಂದು ವೆಬ್ಸೈಟ್ ನಿಮಗೆ ರೀವೆರಿಫೈ ಮಾಡುತ್ತೆ. ಅದಾದಮೇಲೆ ನಿಮಗೊಂದು ಅಂದರೆ ಇದು 5ನೇ ಸೆಪ್ಟೆಂಬರ್ 2019 ಮುಂಚೆ ನಿಮಗೊಂದು SMS ಅಥವಾ ಇಮೇಲ್ ಮೂಲಕ ಇದರ ಒಂದು ಕನ್ಫರ್ಮೇಷನ್ ಏನಿದೆ ಇದರ ಇನ್ಫಾರ್ಮೇಷನ್ ಸೊ ಅದು ನಿಮಗೆ SMS ಅಥವಾ ಇಮೇಲ್ ಮುಖಾಂತರ ಬಂದ್ಬಿಡುತ್ತೆ. ಸೊ ಇದಷ್ಟೇ ಸಿಂಪಲ್ ಆಗಿ ನೀವು ಇದನ್ನು ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಸೊ ಇದರ ಹೆಚ್ಚಿನ ಮಾಹಿತಿಯನ್ನು ಸ್ನೇಹಿತರೆ 5ನೇ ಸೆಪ್ಟೆಂಬರ್ 2019ಕ್ಕೆ ಮತ್ತೊಮ್ಮೆ ರಿಲಯನ್ಸ್ ಜಿಯೋ ಸ್ನೇಹಿತರೆ ಅವರ ವೆಬ್ಸೈಟ್ ಮತ್ತು ಅವರ ಒಂದು ಜಿಯೋ ಅಪ್ಲಿಕೇಶನ್ಗಳ ಮುಖಾಂತರ ಸಹ ನಿಮಗೆ ತಿಳಿಸ್ತಾರೆ. ಜೊತೆಗೆ ಈ ಒಂದು ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗುತ್ತಾ, ಅದಾದಮೇಲೆ ಇದರಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅನ್ನೋ ಒಂದು ಮಾಹಿತಿ ಸಹ ನಿಮಗೆ ರಿಲಯನ್ಸ್ ಜಿಯೋವಿನ ಸಿಬ್ಬಂದಿಗರು ಸ್ನೇಹಿತರೆ ನಿಮಗೆ ಕರೆ ಅಥವಾ ಒಂದು SMS ಮುಖಾಂತರ ನಿಮಗೆ ಇದರ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಅದಾದಮೇಲೆ ಇದು ಒಂದು 5ನೇ ಸೆಪ್ಟೆಂಬರ್ ಆದಮೇಲೆ ಇದರ ಒಂದು ಇನ್ಸ್ಟಾಲೇಷನ್ ಏನಿರುತ್ತೆ ಮತ್ತು ಇದರಲ್ಲಿ ನೀವು ಯಾವ ರೀತಿಯ ಒಂದು ಪ್ಲಾನ್ಗಳನ್ನ ನೀವು ಪರ್ಚೇಸ್ ಮಾಡಬೇಕು ಮತ್ತು ಯಾವ ರೀತಿಯ ಪ್ಲಾನ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ ಅನ್ನೋ ಸಂಪೂರ್ಣವಾದಂಥ ಮಾಹಿತಿಯನ್ನು 5ನೇ ಸೆಪ್ಟೆಂಬರ್ ಆದಮೇಲೆ ನಿಮಗೆ ಸಿಗುತ್ತೆ. ಸೊ ನಾವು ಇದೇ ರೀತಿಯ ಒಂದು ವಿಡಿಯೋಗಳನ್ನ ಸ್ನೇಹಿತರೆ ನಾವು 5ನೇ ಸೆಪ್ಟೆಂಬರ್ ಆದಮೇಲೆ ಮತ್ತೊಮ್ಮೆ ನಾನು ನಿಮ್ಮ ಮತ್ತೆ ತಗೊಂಡ್ಬರ್ತೀನಿ. ಅಂದರೆ ಇದನ್ನು ಕಂಪ್ಲೀಟ್ ಆದಂತಹ ಒಂದು ಇನ್ಸ್ಟಾಲೇಷನ್ ಪ್ರೋಸೆಸ್ ಹೇಗಿರುತ್ತೆ ಮತ್ತು ಅವಾಗ ನಿಮ್ಗೆ ಏನೇನು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾನು ತಂದುಕೊಡ್ತೀನಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ತೀರಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರ್ತೀರಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.